ಇಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪುಣ್ಯತಿಥಿ. ಪ್ರತಿ ಸಲ ಹುಟ್ಟು ಹಬ್ಬ ಆಗಿರ್ಬೋದು ಮತ್ತೆ ಪುಣ್ಯತಿಥಿ ಆಗಿರ್ಬೋದು, ಅಭಿಮಾನ್ ಸ್ಟುಡಿಯೋ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಸೇರ್ತಾ ಇದ್ರು. ಆದರೆ ಇವತ್ತು ಯಾವ ರೀತಿಯಾಗಿ ಅಭಿಮಾನ್ ಸ್ಟುಡಿಯೋ ಬಳಿ ಚಿತ್ರಣ ಇದೆ ನಾನೀಗ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನೀಗ ಅಭಿಮಾನ್ ಸ್ಟುಡಿಯೋ ಮುಂದೆಗಡೆ ಅಂದರೆ ಗೇಟ್ ಬಳಿ ಇದ್ದೀನಿ. ನೋಡ್ತಾ ಇರ್ಬೋದು, ಗೇಟನ್ನು ಕ್ಲೋಸ್ ಮಾಡಿದ್ರೆ ಕಾನೂನು ಒಂದಷ್ಟು ಏನು ಕಾನೂನು ಸುವ್ಯವಸ್ಥೆ ಇರೋದ್ರಿಂದ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಅಭಿಮಾನ್ ಸ್ಟುಡಿಯೋ ಬಳಿ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಅಭಿಮಾನ್ ಸ್ಟುಡಿಯೋ ಬಳಿ ಯಾವೊಬ್ಬ ಅಂದರೆ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಯಾರೂ ಸಹ ಇಲ್ಲ. ಯಾಕೆ ಅಂತಂದರೆ ಈ ಹಿಂದೆ ಕಳೆದಷ್ಟೊಂದು ದಿನಗಳ ಹಿಂದೆ ಒಂದು ಸಮಾಧಿಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿತ್ತು. ಅಂದರೆ JCB ಮೂಲಕ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿತ್ತು. ಆ ಮುಂಚೆ ಎಲ್ಲನೂ ಸಹ ಅಭಿಮಾನಿಗಳು ಇಲ್ಲಿ ಬಂದು ಏನು ಈ ಬಾರಿ ಏನಾದರೂ ಪುಣ್ಯ ಸಮಾಧಿ ನೋಡೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅಂತೇಳಿ ಸಾಕಷ್ಟು ಜನ ಬಂದು ಸೇರ್ತಾ ಇದ್ರು. ಆದರೆ ಈ ಬಾರಿ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ, ಮತ್ತು ಇಲ್ಲಿ ಸಮಾಧಿಯೂ ಸಹ ಇಲ್ಲ. ಈ ಸಂದರ್ಭದಲ್ಲೇ ಒಂದು ಹೊಸದಾಗಿ ಒಂದು ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಒಂದಷ್ಟು ಸ್ಥಳವನ್ನು ಸಹ ಇರುವುದು, ಮತ್ತು ಸ್ಮಾರಕಕ್ಕಾಗಿ ಒಂದಷ್ಟು ಪ್ಲ್ಯಾನನ್ನು ಸಹ ರೂಪಣೆ ಮಾಡಲಾಗಿತ್ತು. ಮತ್ತು ಅಭಿಮಾನ್ ಸ್ಟುಡಿಯೋ ಬಳಿ ನಿರ್ಮಾಣ ಮಾಡಬೇಕು ಅಂತ ಹೇಳಲಾಗ್ತಿದೆ. ಆದರೆ ಇಂದ ಅಭಿಮಾನಿಗಳೆಲ್ಲ ಸೇರಿ ಬೇರೆ ಒಂದು ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರೋ ನೀವು ನೋಡ್ತಾ ಇರ್ಬೋದು. ಅಂದರೆ ಪ್ರತಿ ವರ್ಷವೂ ಸಹ ಈ ಒಂದು ರಸ್ತೆ ತುಂಬೆಲ್ಲ ಅಭಿಮಾನಿಗಳು ಬಂದು ಸೇರ್ತಾ ಇದ್ರು. ಅಲ್ಲಲ್ಲಿ ಒಂದಷ್ಟು ಶಾಮಿಯಾನ ಹಾಕೊಂಡು ರಕ್ತದಾನ ಇರ್ಬೋದು, ಶಿಬಿರ ಇರ್ಬೋದು, ಮತ್ತು ಈ ಬಡವರಿಗೆ ಏನಾದರೂ ಒಂದು ಸಹಾಯ ಮಾಡೋದು ಇರ್ಬೋದು. ಈ ರೀತಿಯ ಸಾಕಷ್ಟು ಒಂದಷ್ಟು ಸಮಾಜ ಸೇವೆ ಕೆಲಸಗಳನ್ನು ಮಾಡ್ಕೊ ಬರ್ತಾಯಿದ್ರು. ಆದರೆ ಈ ಬಾರಿ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ. ಯಾಕಂತಂದರೆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನೇ ಇಲ್ಲಿ ಧ್ವಂಸ ಮಾಡಿರ್ತಕ್ಕಂಥದ್ದು, ಮತ್ತು ಕಾನೂನು ಅಂದರೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಗೇಟನ್ನು ಈಗ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಸಹ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ. ಮತ್ತು ರಸ್ತೆ ಬದಿ ನೋಡ್ತಾ ಇರ್ಬೋದು ನೀವು, ರಸ್ತೆ ಬದಿಗಳೆಲ್ಲ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಏನು ಈ ಒಂದು ಸಮಾಧಿ ಗೇಟ್ ಮುಂದೆಗಡೆ ಒಂದಷ್ಟು ಕಟೌಟ್ಗಳನ್ನು ಹಾಕಿ ಒಂದು ಹಾಲಿನ ಅಭಿಷೇಕ ಇರ್ಬೋದು, ಮತ್ತು ಒಂದು ಬಡವರಿಗೆ ಸಹಾಯ ಮಾಡೋದಿರ್ಬೋದು, ರಕ್ತದಾನ ಶಿಬಿರಗಳು ಸಾಕಷ್ಟು ಏರ್ಪಾಡು ಮಾಡ್ತಾಯಿದ್ರು. ಆದರೆ ಈ ಬಾರಿ ಅಭಿಮಾನ್ ಸ್ಟುಡಿಯೋದಲ್ಲಿ ನೀರವ ಮೌನ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಸಮಾಧಿ ಸಹ ಇಲ್ಲ. ಹಾಗಾಗಿ ಇಲ್ಲಿ ಯಾವ ರೀತಿ ಅಭಿಮಾನಿಗಳಿರ್ಬೋದು, ಯಾವೊಬ್ಬ ಅಭಿಮಾನಿಗಳು ಕೂಡ ಇಲ್ಲಿಗೆ ಬಂದು ಏನು ವಿಷ್ಣುವರ್ಧನ್ ಒಂದು ಸಮಾಧಿ ಇಲ್ಲದೆ ಇರ್ಬೋದು, ಬಟ್ ಅವರೊಂದು ಇರ್ತಕ್ಕಂಥ ಒಂದು ಸ್ಥಳ ಬಂದು ವೀಕ್ಷಣೆ ಮಾಡೋದಿರ್ಬೋದು, ಬಟ್ ಯಾವುದೇ ರೀತಿಯಾಗಿಲ್ಲ. ಮತ್ತು ಇಲ್ಲಿನ ಗೋಡೆಗಳು ಮುಂಚೆ ಏನಿತ್ತು ಅದಕ್ಕನ್ನ ಈಗ ಒಂದು 2 ಅಡಿ ಹೈಟನ್ನು ಕಟ್ಟಿರ್ತಕ್ಕಂಥದ್ದು ನೀವು ನೋಡ್ತಾ ಇರಬಹುದು. ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೋಡಬಾರ್ದು ಅಂತೇಳಿ ಏನು ಮುಂಚೆ ಒಂದಷ್ಟು ಏನು ಜನರಿಗೆ ಕಾಣಿಸೋ ರೀತಿಯಾಗಿ ಒಂದು ಕಾಂಪೌಂಡ್ ಇತ್ತು. ಆದರೆ ಈ ಒಂದು ಕಾಂಪೌಂಡನ್ನು ಮತ್ತಷ್ಟು ಹೈಟ್ ಮಾಡಿ ಈ ಒಂದು ಅಂದರೆ ವಿಷ್ಣುವರ್ಧನ್ ಸಮಾಧಿಯನ್ನು ಹೊಡಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇವರು. ಆದರೆ ಈಗ ಯಾವುದೇ ರೀತಿಯಾಗಿ ಆ ಒಂದು ಸ್ಥಳವನ್ನು ನೋಡೋದಕ್ಕೆ ಆಗದೆ ರೀತಿ ಮಾಡಿರ್ತಕ್ಕಂಥದ್ದು. ಅಭಿಮಾನ್ ಸ್ಟುಡಿಯೋಸ್ ಅಂತಂದಾಗ ಪ್ರತಿ ಸಲ ಕೂಡ ಒಂದು ಅಭಿಮಾನಿಗಳು ತುಂಬ ಕಾತುರದಿಂದ ಕಾಯ್ತಾರೆ, ಯಾಕಂದರೆ ವಿಷ್ಣುವರ್ಧನ್ ಅವ್ರ ಸಮಾಧಿ ನೋಡ್ಬೋದು ಅಂತೇಳಿ. ಆದರೆ ಈ ಬಾರಿ ಯಾವುದೇ ರೀತಿಯಾದಂಥ ಅವಕಾಶಗಳು ಸಹ ಇಲ್ಲದೆ ಇರ್ತಕ್ಕಂಥದ್ದು. ಆದರೆ ಅಭಿಮಾನಿಗಳೆಲ್ಲ ಸೇರಿ ವಿಷ್ಣುವರ್ಧನ್ ಅವ್ರಿಗೆ ಒಂದು ಸ್ಮಾರಕವನ್ನು ಕಟ್ತೀನಿ ಅಂತೇಳಿ ಮುಂದಾಗಿರ್ತಕ್ಕಂಥದ್ದು. ಇನ್ನಾದರೂ ಸಹ ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವುದೇ ರೀತಿ ಅಭಿಮಾನಿಗಳಿಗೆ ಸಮಾಧಿಯನ್ನು ನೋಡೋದಕ್ಕೆ ಯಾವುದೇ ರೀತಿಯಾದ ಅವಕಾಶ ಇಲ್ಲ. ಆದರೆ ಅವರ ಸ್ಮಾರಕ ಏನು ಪುತ್ಥಳಿ ನಿರ್ಮಾಣ ಆಗುತ್ತೆ ಆ ಒಂದು ಸ್ಥಳದಲ್ಲಿ ವಿಷ್ಣುವರ್ಧನ್ ಅವರನ್ನು ನೋಡಿ ಅಭಿಮಾನಿಗಳು ಸಹ ಕಣ್ ತುಂಬಿಕೊಳ್ಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಾಫ್ ಜೊತೆ ದರ್ಶನ್ ನೆಲವಗಳು, ಜನತಾ TV.